ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಈಗ ಬುಧವಾರ ಬೆಳಿಗ್ಗೆ 8 ಗಂಟೆ ಆಗೈತ್ರಿ. ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿಬಿಟ್ಟು ಹೋಗಿ ಕಾಯಿಪಲ್ಲೆ ತರಬೇಕ್ರಿ. ಇವತ್ತು ನುಗ್ಗಿಕಾಯಿ ಗ್ರೇವಿ ಮಾಡ್ತೈತ್ರಿ. ಇದು ಚಪಾತಿ, ರೊಟ್ಟಿ, ಅನ್ನಕ್ಕೂ ಭಾಳ ಮಸ್ತ್ ಹತ್ತೈತ್ರಿ. ಮತ್ತು ಇಷ್ಟನೂ ಆಗ್ತೈತಿ. ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತೈತ್ರಿ. ಈಗ ನಾನು ಹಿಟ್ಟು ಕಲಸಿಟ್ಟಿದ್ದೀನಿ. ಬೆಳಗ್ಗೆ ಎದ್ದ ಹಿಟ್ಟು ಕಲಸಿಟ್ಟು ಮತ್ತು ನುಗ್ಗಿಕಾಯಿನ ಕುದಿಸಾಕಿಟ್ಟ ಹೋಗಿ ಜಳಕ ಮಾಡ್ಕೊಂಡು ಬಂದ್ಯಾರ. ಇನ್ನು ಅದನ್ನ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಕಾಯಿಪಲ್ಲೆ ತರಾಕ ಹೋಗಕ್ಕೆ ಬರ್ತೈತಿ. ಹಾಗಾದ್ರೆ ಈ ರೀತಿನ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನುಗ್ಗಿಕಾಯಿ ಕುದಿಸಿ ಇಟ್ಟಿದ್ದೀನಿ ರೀ. ಈಗ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಕಟ್ ಮಾಡ್ಕೊತೀನಿ. ಉಳ್ಳಾಗಡ್ಡಿ ಏನಂತಂದ್ರೆ ಸಣ್ಣಗೆ ಕಟ್ ಮಾಡ್ಕೋಬೇಕು. ಮತ್ತು ಟೊಮೆಟೊ ಒಂದು ಸ್ವಲ್ಪ ಗೋಡಂಬಿ ಹಾಕಿ ಪೇಸ್ಟ್ ಮಾಡ್ಕೋಬೇಕ್ರಿ. ಅಂದ್ರೆ ಉಬ್ಕೋಬೇಕು. ಇವತ್ತು ಮಸ್ತಾಗಿ ಟೇಸ್ಟಿಯಾಗಿ ನುಗ್ಗಿಕಾಯಿ ಗ್ರೇವಿನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ಭಾಳ ಈಜಿ ಮಾಡ್ಕೋಬೋದು. ಸಿಂಪಲ್ಲಾಗಿ ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು. ಫಸ್ಟಿಗೆ ಏನೈತಿಲ್ಲ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡ್ಕೊಂಬಿಡಂದ್ರೆ ನಾನಿಲ್ಲಿ ದಪ್ಪಾಗಿ ಕೈಲಿ ಕಟ್ ಮಾಡಿಬಿಟ್ಟು ಚಾಪರ್ ಒಳಗೆ ಹಾಕಿಬಿಟ್ಟು ಸಣ್ಣಗೆ ಚಾಪ್ ಮಾಡ್ಕೊತಿದ್ರಿ. ಕೈಲಿ ಆದ್ರೆ ಜಲ್ದಿ ಆಗಂಗಿಲ್ಲಲ್ರಿ ಸಣ್ಣಗೆ ಕಟ್ ಮಾಡೋದು. ಈ ರೀತಿ ಚಾಪರ್ ಬರ್ತೈತಲ್ರಿ. ಈಗಂತೂ ಎಲ್ಲ ಕಡೆ ಸಿಗ್ತಾವೆ ಇವು. 120 ರೂಪಾಯಿ ಕೊಟ್ಟರೆ ಸಿಕ್ಕೇ ಬಿಡ್ತೈತ್ರಿ. ನಾನು 4-5 ವರ್ಷದಿಂದ ತರಿಸಿದ್ದು, ಯಾವಾಗಲೂ ಯೂಸ್ ಮಾಡ್ತಾನೇ ಇದ್ದೀನಿ. ಚಲೋ ಬಂದೈತಿ. ಟೊಮೆಟೊ, ಉಳ್ಳಾಗಡ್ಡಿ ಏನೇ ಕಟ್ ಮಾಡೋದಾದ್ರೂ ಪಟ್ಟಂತೆ ಆಗ್ಬಿಡ್ತೈತ್ರಿ. ಮತ್ತು ಸಣ್ಣಗೆ ಆಗುತ್ತೆ. ಈಗ ಚಾಪರ್ ಒಳಗೆ ಹಾಕಿಬಿಟ್ಟು ಈ ರೀತಿ ಮಾಡ್ಕೊಂಬೇಡ್ರಿ. ಒಂದು 30 ಸೆಕೆಂಡ್ ಒಳಗಡೆ ಸಣ್ಣ ಆಗ್ಬಿಡ್ತೈತಲ್ಲ, ಅಂದರೆ ಸಣ್ಣಗೆ ಕಟ್ ಆಗ್ತಾವ್ರಿ ಉಳ್ಳಾಗಡ್ಡಿ ಎಲ್ಲ. ಹಾಗಾದ್ರೆ ಎಷ್ಟು ಮಸ್ತಾಗಿ ಜಲ್ದಿ ಆಗಿಬಿಡ್ತು. ಕೈಲಿ ಆದ್ರೆ ಭಾಳ ತಕ ಹಿಡಿತೈತಲ್ರಿ ಟೈಮ್. ಮತ್ತು ಗ್ರೇವಿಗೆ ಸಣ್ಣಗೆ ಕಟ್ ಮಾಡಿ ಹಾಕಿಬಿಟ್ರೆ ಅದು ಗ್ರೇವಿ ಗಟ್ಟಿ ಆಗುತ್ತೆ ರೀ, ಚಲೋ ಆಗ್ತೈತಿ. ಈಗ 1-2 ಟೊಮೆಟೊನ ಕಟ್ ಮಾಡಿಬಿಟ್ಟು ಮಿಕ್ಸರ್ಗೆ ಹಾಕ್ತಿದ್ರಿ. ಕಟ್ ಮಾಡಿ ಹಾಕಬೇಕು ಟೊಮೆಟೊ. ಯಾವಾಗಲ್ಲರಿ ಹಂಗೆ ಹಾಕಕ್ಕೆ ಹೋಗಬಾರ್ದು. ಒಳಗೆ ಆಗೋ ಸಾಧ್ಯತೆ ಇರ್ತೈತಲ್ರಿ. ಅದಕ್ಕೆ ಈ ರೀತಿ ನಡುವೆ ಕಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ಗೊತ್ತಾಗುತ್ತೆ. ಈಗ 1-2 ದೊಡ್ಡ ಸೈಜ್ದ ಟೊಮೆಟೊ ಹಾಕಿದ್ದೀನಿ. ಮತ್ತು ಸ್ವಲ್ಪ ಗೋಡಂಬಿ ರೀ, ಸ್ವಲ್ಪ ಜಾಸ್ತಿನೇ ಹಾಕಬೇಕಿತ್ತು. ನಮ್ಮ ಮನು ಎಲ್ಲ ಸ್ಮೂದಿ ಮಾಡ್ಕೊಂಡೆ ಖಾಲಿ ಮಾಡಿಬಿಟ್ಟಾದ್ರಿ. ಇವತ್ತು ನೋಡಿದ್ದೀನಿ ನಾನು, ಖಾಲಿ ಆಗಿದ್ದು ಅಷ್ಟೇ ಹಾಕಿದ್ದೀನಿ. ನೀವು ಮಾಡ್ಕೋದಾದ್ರೆ ಒಂದು 10-12 ಹಾಕಿರಿ, ಚಲೋ ಆಗುತ್ತೆ. ಗ್ರೇವಿ ಗಟ್ಟಿ ಆಗುತ್ತೆ ರೀ. ಈಗ ಟೊಮೆಟೊ ಮತ್ತು ಗೋಡಂಬಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕ್ರಿ. ಸ್ವಲ್ಪ ಬೇಕಂದ್ರೆ ನೀರು ಹಾಕೋಬೋದು. ಒಂದೊಂದು ಟೊಮೆಟೊ ಒಳಗೆ ನೀರಿನ ಅಂಶ ಕಮ್ಮಿ ಇರ್ತೈತಲ್ರಿ, ಅವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೋಬೋದು. ಹಾಗಾದ್ರೆ ಈ ರೀತಿ ಆಗೈತಿ. ಇದನ್ನ ಸೈಡಿಗೆ ಇಡೋಣ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ್ರಿ. ಒಗ್ಗರಣೆಗೆ ಏನೈತಿಲ್ಲ ಒಂದು ಬಾಣಲಿ ಕಾಸಕ್ಕೆ ಇಟ್ಟಿದ್ದೀನಿ. ಗ್ಯಾಸ್ ಹಚ್ಕೊಂಡ್ಬಿಡ್ಬೇಕ್ರಿ. ಗ್ಯಾಸ್ ಹಚ್ಬಿಟ್ಟು 1-2 ಚಮಚದಷ್ಟು ಎಣ್ಣೆ ಹಾಕ್ಬೇಕ್ರಿ. 1-2 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಎಲ್ಲ ಹಾಕಬೇಕ್ರಿ. ಜೀರಿಗೆ ಖಾಲಿ ಆಗಿದ್ದ ಮಸಾಲೆ ಡಬ್ಬಿ ಒಳಗೆ, ಅದಕ್ಕಂತೇಳಿ ತೆಗೆದ್ಬಿಡೋಣ ಅಂತ ತೆಗಿಯಾಕತ್ತಿದ್ದೀನಿ. ಅದು ಅಡುಗೆ ಮಾಡಮ್ದಾಗ ನೆನಪಾಗ್ಬಿಡ್ತೈತ್ರಿ. ಈಗ ಈ ಕಡೆ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ ಅಲ್ರಿ, ಎಣ್ಣೆನೂ ಬಿಸಿ ಆಗೈತಿ. ಒಂದು ಸ್ವಲ್ಪ ಸಾಸಿವೆ ರೀ, ಮತ್ತು ಒಂದು ಸ್ವಲ್ಪ ಜೀರಿಗೆ ರೀ. ಅಂದಾಜು ಹಾಕೋದ್ರಿ. ಇಷ್ಟ ಹಾಕ್ಬೇಕಂತೇನಿಲ್ಲ ಒಗ್ಗರಣೆಗೆ. ನಮಗೆ ಎಷ್ಟು ಹಾಕೋಕೆ ಇಷ್ಟ ಆಗ್ತಿತ್ತಲ್ಲ, ಒಬ್ರು ಸ್ವಲ್ಪ ಹಾಕ್ತಾರೆ, ಒಬ್ರು ಕಮ್ಮಿ ಜಾಸ್ತಿ ಹಾಕ್ತಾರೆ. ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ರೀ, ಆಮೇಲೆ ಕಟ್ ಮಾಡಿ ಇಟ್ಟಿದ್ದೆ ಉಳ್ಳಾಗಡ್ಡಿ ರೀ. ನಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ ಜಾಸ್ತಿ ಹಾಕೋಬೋದು. ಇಲ್ಲ ನಾವು ಸ್ವಲ್ಪ ಜನ ಇದ್ದೀವಿ, 4 ಜನ ಅಂದರೆ 1-2 ಟೊಮೆಟೊ, ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಹಾಕಿಬಿಟ್ರೆ ರಗಡಾಗುತ್ತೆ ರೀ, ಸಾಕಾಗುತ್ತೆ. ಈಗ ಉಳ್ಳಾಗಡ್ಡಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡೋಣ. ಮತ್ತು ಉಳ್ಳಾಗಡ್ಡಿ ಜಲ್ದಿ ಬೆಳೀತಾವೆ ರೀ ಉಪ್ಪು ಹಾಕೋದ್ರಿಂದ, ಜಲ್ದಿ ಮೆತ್ತಗೆ ಆಗ್ತಾವಲ್ಲ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ. ಇದು ಆಪ್ಷನಲ್ಲ, ನೀವು ಬೇಕಂದ್ರೆ ಹಾಕೋಬೋದು. ಒಬ್ಬೊಬ್ರು ಅಂತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲದಕ್ಕೂ ಹಾಕಿಬಿಟ್ರೆ ನಮ್ಗೆ ಇಷ್ಟ ಆಗಂಗಿಲ್ಲ ಅಂತೇಳಿ. ಇಷ್ಟ ಆಗ್ತಿತ್ತಂದ್ರೆ ಸ್ವಲ್ಪ ಹಾಕೋಬೋದು ರೀ. ಮತ್ತು ಗ್ರೇವಿ ಟೇಸ್ಟ್ ಚಲೋ ಬರ್ತೈತಿ. ಮತ್ತು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಿಲ್ಲ ಅಂದ್ರೆ ಕುಟ್ಟಿ ಆದ್ರೂ ಹಾಕೋಬೋದು, ಇಲ್ಲ ಕಟ್ ಮಾಡಿ ಆದ್ರೂ ಹಾಕೋಬೋದು ಸಣ್ಣಗೆ ರೀ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಲೋತ್ನಾಗೆ ಉಳ್ಳಾಗಡ್ಡಿ ಹುರ್ಕೋಬೇಕ್ರಿ. ಸ್ವಲ್ಪ ಕೆಂಪಗಾಗಂಗೆ ಹುರ್ಕೊಂಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಬೇಕ್ರಿ. ನಾನಿಲ್ಲಿ ಮಸಾಲೆ ಖಾರ ಯೂಸ್ ಮಾಡಾಕತ್ತೀನಿ. ನೀವು ಕೆಂಪು ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೋಬೋದು ರೀ. ಮಸಾಲೆ ಖಾರ ಇದ್ದಿತ್ತಿಲ್ಲ ಅಂದ್ರೆ, ಇತ್ತಂದ್ರೆ ಮಸಾಲೆ ಖಾರನ ಯೂಸ್ ಮಾಡಿರಿ. ಯಾಕಂದರೆ ಇದ್ರೊಳಗೆಲ್ಲ ಮಸಾಲೆ ಹಾಕಿರ್ತೀವಲ್ರಿ ನಾವು ಆಲ್ರೆಡಿ, ಅದಕ್ಕಂತೇಳಿ ಇನ್ನು ಮಸಾಲೆ ಹಾಕಕ್ಕೆ ಹೋಗಂಗಿಲ್ಲ. ಈಗ ಮಸಾಲೆ ಖಾರ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನು ರುಬ್ಬಿಟ್ಟಿದ್ದೀವಲ್ರಿ ಟೊಮೆಟೊ, ಸ್ವಲ್ಪ ಗೋಡಂಬಿ ಹಾಕಿಬಿಟ್ಟು ಅದನ್ನ ಹಾಕಿಬಿಡೋಣ. ಹಾಕಿ ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ. ಅಂದರೆ ಚಲೋತ್ನಾಗೆ ಬೆನ್ಸ್ಕೋಬೇಕಾಗುತ್ತೆ. ಅದು ಎಣ್ಣೆ ಬಿಡು ಮಟ್ಟ ರೀ.
ಟೊಮೆಟೊ ಮತ್ತು ಗೋಡಂಬಿ ಹಾಕಿರ್ತೀವಲ್ಲ ಅದನ್ನ ಚಲೋತ್ನಾಗೆ ಹಸಿ ವಾಸನೆ ಹೋಗೋ ಮಟ್ಟ ಬೆನ್ಸ್ಕೋಬೇಕು. ಈ ರೀತಿ ಚಲೋತ್ನಾಗೆ ಬೆನ್ಸ್ಕೊಂಡು ಎಣ್ಣೆ ಬಿಟ್ಟು ಹಾಕತ್ತಿಲ್ಲ ಅವಾಗ ಮತ್ತೆ ನೀರು ಹಾಕಿ ಕುದಿಸ್ಕೋಬೇಕಾಗುತ್ತೆ ಗ್ರೇವಿ. ಈ ರೀತಿ ಮಿಕ್ಸ್ ಮಾಡ್ಕೊತ ಇರಬೇಕು ರೀ, ಇಲ್ಲಾಂದ್ರೆ ತಳ ಹತ್ಕೊತೈತಲ್ಲ, ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈಗ ಎಣ್ಣೆ ಬಿಡಾಕೆ ಸ್ಟಾರ್ಟ್ ಆಗೈತೆ ನೋಡಿರಿ, ಎಲ್ಲ ಬೆಂದ್ಬಿಟ್ಟು ಮಸಾಲೆ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಬೆಂದ್ಬಿಟ್ಟು ಎಣ್ಣೆ ಬಿಡಾಕೆ ಸ್ಟಾರ್ಟ್ ಆಗೈತಿ. ಈಗ ನುಗ್ಗಿಕೆ ಏನು ಕುದಿಸಿಟ್ಟಿದ್ದೀವಲ್ರಿ ಅದನ್ನ ಹಾಕಬೇಕಾಗುತ್ತೆ. ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಿದೆ ರೀ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ. ಈಗ ನುಗ್ಗಿಕಾಯಿ ಕುದಿಸಿಟ್ಟಿದ್ದನ್ನು ಹಾಕಿ ಕುದಿಸ್ಕೋಬೇಕಾಗುತ್ತೆ ರೀ. ನಮಗೆ ಮತ್ತು ನೀರು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಬಿಟ್ಟು ನೀರು ಹಾಕ್ಬೋದು. ನುಗ್ಗಿಕಾಯಿ ಮತ್ತು ಕುದಿಸೋ ಮುಂದಾಗ್ರಿ ಜಾಸ್ತಿ ಮೆತ್ತಗೆ ಕುದಿಸ್ಕೋಬಾರ್ದು, ಮತ್ತು ಒಂದು 70% ಅಷ್ಟೇ ಕುದಿಸ್ಕೋಬೇಕ್ರಿ. ಮತ್ತು ಗ್ರೇವಿ ಒಳಗೆ ಹಾಕಿಬಿಟ್ಟು ಕುದಿಸ್ತೀವಲ್ರಿ ಒಂದು 70% ಅಷ್ಟೇ ಕುದಿಸ್ಬೇಕು. ನೀವು ಭಾಳ ಮೆತ್ತಗೆ ಕುದಿಸ್ಬಿಟ್ರೆ ಏನಾಗುತ್ತಲ್ಲ ಎಲ್ಲ ಒಡ್ಕೊಂಡ್ಬಿಡ್ತಾವ್ರಿ, ಅದು ಗ್ರೇವಿ ಅಷ್ಟೇ ಸರಿಯಾಗಿ ಅನ್ಸಂಗಿಲ್ಲ. ಮತ್ತು ತಿನ್ನಾಕ ನುಗ್ಗಿಕಾಯಿ ಸರಿಯಾಗಿ ಸಿಗಂಗಿಲ್ಲಲ್ರಿ, ಬಾಯಿಗೆ ತಿನ್ನಾಕು ಸರಿ ಅನ್ಸಂಗಿಲ್ಲ. ನಮಗೆ ಗ್ರೇವಿ ತಿಕ್ನೆಸ್ ನೀರು ಕಮ್ಮಿ ಜಾಸ್ತಿ ಹಾಕೋಬೋದು. ನಾವು ಚಪಾತಿ ಸಂಗಡ ತಿಂತೀವಿ, ರೊಟ್ಟಿ ಸಂಗಡ ತಿಂತೀವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಇಟ್ಕೋಬೇಕ್ರಿ. ನಾವು ಅನ್ನ ಜೊತೆ ತಿಂತೀವಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು. ಮತ್ತು ಇದು ಕುದ್ದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಈಗ ನಾನು ಇಷ್ಟು ನೀರು ಹಾಕಿದ್ದೀನಿ, ಹಾಕಿಬಿಟ್ಟು ಒಂದು 2-3 ನಿಮಿಷ ಕುದಿಸ್ಕೊಳ್ಳಂದ್ರಿ. ಈಗ ಕುದ್ದೈತೆ ನೋಡ್ರಿ, ಈ ರೀತಿ ಕುದಿಸ್ಕೋಬೇಕು. ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ನಾನು, ನೀವು ಬೆಲ್ಲ ಆದರೂ ಹಾಕ್ಬೋದ್ರಿ. ನನ್ನ ಕಡೆ ಬೆಲ್ಲ ಖಾಲಿ ಆಗಿತ್ತಂತ ನಾನು ಸಕ್ಕರೆ ಹಾಕಿದ್ದೀನಿ. ಬಟ್ ಸಕ್ಕರೆ ಹಾಕೋಕೆ ಇಷ್ಟ ಇದ್ದಿದ್ದಿಲ್ಲ ಖರೆ, ಬಟ್ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಇದ್ದರೆ ಇಷ್ಟ ಆಗ್ತಿತ್ತಲ್ರಿ ನನ್ನ ಮಕ್ಕಳಿಗೆ, ಹಿಂಗಾಗಿಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕಸೂರಿ ಮೆಂತಿ ರೀ, ಇದು ನಾನು ಮನೆಯೊಳಗೆ ಮಾಡಿದ್ದು. ಸಿಂಪಲ್ಲಾಗೆ ಮಾಡ್ಕೊಂಡ್ಬಿಡ್ಬೋದು ರೀ, ಮೆಂತ್ಯ ಪಲ್ಯ ತಂದು ಸೋಸಿ ಒಣಗಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಕಸೂರಿ ಮೆಂತಿ ರೆಡಿ ಆಗುತ್ತೆ. ಹೊರಗಡೆಯಿಂದ ತರೋಕ್ಕಿಂತ ಮನೆಯೊಳಗೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಹಳೆ ಹಿಡಿಯೋದ್ರೊಳಗೂ ನಾನು ಹೇಳಿದ್ದೀನಿ ರೀ, ಸಿಂಪಲ್ಲಾಗೆ ಮಾಡ್ಕೋಬೋದು ಅಂತೇಳಿ. ಒಂದ್ಸಲ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ 1 ವರ್ಷ ತನಕನೂ ಯೂಸ್ ಮಾಡ್ಕೋಬೋದು. ಹೊರಗಡೆ ತರೋಕ್ಕಿಂತ ಮನೆಯೊಳಗೆ ಮಾಡ್ಕೋದ ಬೆಸ್ಟ್ ರೀ. ಈಗ ಕಸೂರಿ ಮೆಂತಿ ಹಾಕಿ ಸ್ವಲ್ಪ ಕುದಿಸ್ಕೊಂಡ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕ್ರಿ. ಮತ್ತು ಹಾಲಿನ ಕೆನೆ ಇದ್ಬಿಟ್ರೆ ಸ್ವಲ್ಪ ಹಾಕ್ರಿ, ಇನ್ನೂ ಮಸ್ತ್ ಆಗುತ್ತೆ. ಟೇಸ್ಟ್ ಅಂತೂ ಭಾಳ ಮಸ್ತ್ ಬರ್ತೈತಿ. ಬಟ್ ನಮ್ಮ ಕಡೆ ಅಂತೂ ಸಿಗೋಂಗಿಲ್ಲ, ಯಾಕಂದ್ರೆ ನಾವು ಪ್ಯಾಕೆಟ್ ಹಾಲು ಯೂಸ್ ಮಾಡ್ತೀವಲ್ರಿ. ಎಮ್ಮೆ ಹಾಲು ಯೂಸ್ ಮಾಡೋರ ಹತ್ರ ಇರ್ತೈತಿ ಅದು. ಸ್ವಲ್ಪ ಹಾಲಿನ ಕೆನೆನ ಬೀಟ್ ಮಾಡಿ ಹಾಕಿಬಿಟ್ರಾಯ್ತು, ಇನ್ನೂ ಮಸ್ತ್ ಟೇಸ್ಟ್ ಬರ್ತೈತ್ರಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿರೋ ಗ್ರೇವಿ, ನುಗ್ಗಿಕಾಯಿ ಗ್ರೇವಿ ರೆಡಿ ಐತೆ ನೋಡ್ರಿ. ರೊಟ್ಟಿ ಚಪಾತಿ ಅನ್ನಕ್ಕಂತೂ ಮಸ್ತ್ ಹತ್ತೈತ್ರಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ, ಇಷ್ಟ ಆಗೇ ಆಗ್ತೈತಿ. ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಆಗ್ತೈತ್ರಿ. ಪೂರ್ತಿ ಬುಟ್ಟಿ ಖಾಲಿ ಮಾಡಿಬಿಡ್ತಾರೆ ಮಾಡಿದ್ದು. 70 ಪ್ಲಸ್ ಇದು 20 ಕಾಯಿಪಲ್ಲೆ ತಂದೆ ಇಟ್ಟಿದ್ದೀನಿ ನೋಡ್ರಿ. ಏನು ತಂದಿಲ್ಲ ಅಂದ್ರೂ 320-30 ರೂಪಾಯಿ ಹೋಗೈತೆ ಅಷ್ಟು. ಇಷ್ಟಕ್ಕನ ನಮ್ಮ ಮಾತನ್ನ ಏನು ತರಂಗಿಲ್ಲ ಅಂತೇಳಿ ಹೋಗಿದ್ರು ಮಮ್ಮಿ, ಐತೆ ಅಂತೇಳಿ. ಹಂಗಿಲ್ಲ, ಹೋದವ್ರು ಇಟ್ಟು ತಂದಿರಿ, ತರ್ತಿನ ಹೋದವ್ರಿನ ಇಟ್ಟು ತರ್ತಿದ್ರಿ. ಮತ್ತೆ ಕಾಯಿಪಲ್ಲೆ ಐತಿಲ್ಲ, ಅದಕ್ಕೆ ಇನ್ನು ಕ್ಯಾಬೇಜ್ ಐತಿ, ಬೀಟ್ರೂಟ್ ಐತಿ, ಮತ್ತು ಪಾಲಕ್ ಐತಿ, ಮತ್ತು ಹಸಿ ಟೊಮೆಟೊ ಅದಾವು, ಮತ್ತು ಟೊಮೆಟೊನೂ ಅದಾವೆ ಇನ್ನೂ ಸ್ವಲ್ಪ. ಅದಕ್ಕೆ 1 kg ಟೊಮೆಟೊ ಅಷ್ಟೇ ತಂದಿದ್ದು. ಇದು ಹಾಗಲಕಾಯಿ ಮತ್ತು ಚೌಳಿಕಾಯಿ ತಂದಿದ್ದೀನಿ ಪಲ್ಯ ಮಾಡೋಕ್ಕೆ. ಬದ್ನಿಕಾಯಿ 1-2 ಭರ್ತಾ ಮಾಡ್ಬೇಕಂದ್ರೆ ದೊಡ್ಡ ಸೈಜ್ ತಂದಿದ್ದೀನಿ. ಆಮೇಲೆ ಮನಸ್ಲಿಂದ ಬಾಳೆಹಣ್ಣ ಮತ್ತು ಪೇರು ಹಣ್ಣ ತಂದಿದ್ವಿ, ಕಲ್ಲಂಗಡಿ. ಹಬ್ಬ ಬಂದೈತಿ, ಎಲ್ಲ ಹೊಲಸ ಆಗ್ಬಿಟ್ಟೈತಿ. ಮತ್ತು ನಾನೇ ಕ್ಲೀನ್ ಮಾಡಬೇಕು. ಎಷ್ಟು ಸೌಂಡ್ ಬರಾಕೈತಿ ಬೋರ ಹಾಕತ್ತಾರಲ್ಲ. ನಾಳೆ ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡೆ ಮನೂ ಕೊಡೋಣ ಅಂತ್ರಿ. ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡೆ ವಾರದಾಗ 1 ಸಲ 2 ಸಲ ಕುಡಿಬೇಕ್ರಿ. ನಾನು ತಂದಿದ್ದಿಲ್ಲ, ಇವತ್ತು ತಂದಿದ್ದೀನಿ. ಪಲ್ಯನೂ ಮಾಡ್ತೀನಿ ಮತ್ತು ಹಾಗಲಕಾಯಿ ಜ್ಯೂಸ್ನೂ ಮಾಡ್ತೀನಿ. ಬಟ್ ಇವಾಗ ಒಂದು ಅರ್ಧ kg ತಂದಿದ್ದೀನಿ. ಪಲ್ಯ ಮಾಡಿಬಿಟ್ಟು ನಾಳೆಗೆ ಅಷ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ಆ್ಯಕ್ಚುಲಿ ವಾರದಾಗ 1-2 ಸಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ರೀ ಪಿತ್ತಿರ್ತಿಲ್ಲ ಜಾಸ್ತಿ ಯಾರಿಗೆ, ಅದಕ್ಕೆ ಅದು ಕಮ್ಮಿ ಆಗುತ್ತೆ. ಮತ್ತು ಹೊಟ್ಟೆಗೆಲ್ಲ ಕ್ಲೀನ್ ಆಗುತ್ತೆ. ಇದು ಜ್ಯೂಸ್ ಕುಡಿದು ಕೂಡಲೇ ಹೊಟ್ಟೆಗೆ ಹೆಂಗೆ ಆಗುತ್ತೆ ಗೊತ್ತೇನ್ರಿ, ಗಡ್ಬಡ್ ಚಾಲು ಆಗ್ಬಿಡ್ತೈತಿ. ಅಂದರೆ ಒಂಥರ ಏನೋ ನಂಗೆ ಅನಿಸ್ತೈತೆ ಹಂಗೆ ಕುಡಿದ ತಕ್ಷಣ. ಹಾಗಲಕಾಯಿ ಜ್ಯೂಸ್ ಕುಡಿದ ತಕ್ಷಣ ನಾನು ಕುಡಿತೀನಿ ಯಾವಾಗಾರೆ. ನಾಳೆ ಮಾಡೋಣ ಅಂತ್ರಿ.
ಹೆಂಗೆ ಮಾಡ್ತಂತೆ ನಿಮಗೆ ಹಾಗಲಕಾಯಿ ಬಗ್ಗೆ ಯಾರಿಗಾರು ಹೆಚ್ಚಿನ ಇನ್ಫಾರ್ಮೇಷನ್ ಇತ್ತಂದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಹಾಗಲಕಾಯಿ ತಿನ್ಬೇಕಂತ ಹೇಳಿ ಮನೋಗೆ ಅವ್ರಿಗೆ ಇಷ್ಟ ಆಗಂಗಿಲ್ಲ. ಪಲ್ಯ ಮಾಡಿಬಿಟ್ರೆ ಇಷ್ಟ ಆಗ್ತೈತಿ. ಪಲ್ಯ ಮಾಡಿ ಕೊಡ್ತೀನಿ ನಾನು. ಒಂದು 2-3 ರೀತಿ ಪಲ್ಯ ಮಾಡ್ತೀನಿ ಇದ್ರೊಳಗೆ ನಾನು ಹಾಗಲಕಾಯಿ ಒಳಗೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ಒಂದೊಂದಾಗಿ ರೆಸಿಪಿ ಶೇರ್ ಮಾಡ್ಕೊತೀನಿ. ಈಗ ಒಂದು ಪೇವನ್ ತೊಗೊಂಡು ಅದಕ್ಕೆ ಕಟ್ ಮಾಡಿ ಸ್ವಲ್ಪ ಉಪ್ಪು ಖಾರ ಹಚ್ಚಿ ಹಾಗಾದ್ರೆ ಮಧ್ಯಾಹ್ನ ಊಟಕ್ಕೆ ಮಿಕ್ಕಿರುವ ಸಾಂಬಾರಿಂದ ಮಾಡಿದ ಥಾಲಿಪಟ್ಟಿ. ಹಿಂದಿನ ಸಾಂಬಾರು ಉಳಿದ್ರೆ ನಮ್ಮ ತನು ಮಾಡಿಕೊಟ್ಟಾಳ. ಆಕೆ ಹೇಳಿದ್ದೆ, ನಾನು ಹೆಲ್ಪ್ ಮಾಡಿದ್ದೆ. ಆಫ್ಟರ್ ಅದನ್ನ ಕಲಿಸ್ಬಿಟ್ಟು ಮಾಡಿಕೊಟ್ಟಾಳ. ಬೆಳಗ್ಗೆ ಮಾಡಿದ ನುಗ್ಗಿಕಾಯಿ ಸಾಂಬಾರು ಚಪಾತಿ ನಮ್ಮ ಮನು ಎಲ್ಲ ಖಾಲಿ ಮಾಡ್ಯಾದ್ರೆ ಇನ್ನೊಂದು ಎಂತ ಹಾಗೆಲ್ಲ ಮಧ್ಯಾಹ್ನ ಅಪ್ಪ ಮಾಡ್ಕೊಂಡು ಖಾಲಿ ಮಾಡ್ಯಾರ. ಈಗ ನಾನು ತನು ಇದನ್ನ ಮಾಡ್ಕೊಂಡು ತಿನ್ನತ್ತೀನಿ. ನೋಡಿ ಮನ ಟೇಸ್ಟ್ ಚಲೋ ಮಸ್ತ್ ನಮ್ಮನು ಅವಲಕ್ಕಿ ಮಾಡತ್ತಂದ್ರಿ. ನಾನು ರೆಡಿ ಮಾಡಿದ್ದೆ ಮಾಡ್ಬೇಕಂತೇಳಿ ನಾನು ಒಗ್ಗರಣೆ ಹಾಕ್ನತ್ತೇಳಿ ಬಂದಿದ್ದೆ. ಎಷ್ಟದು ಶೇಂಗಾ? ಬರೀ ಶೇಂಗಾದ ಅವಲಕ್ಕಿ ಮಾಡ್ತೀನಿ. ಅದಕ್ಕೆ ಶೇಂಗಾ ಒಂದು ಪ್ಲೇಟ್ ಹಾಕ್ಬಿಡೋದಲ್ಲ. ನಮ್ಮ ಮನೋರಿಗೆ ಅವಲಕ್ಕಿ ಇಷ್ಟ ಆಗ್ತವೆ ಮಮ್ಮಿ, ಜಾಸ್ತಿ ಮಾಡ್ಬೇಕಿಲ್ಲ ಅಂತಂದಾರಿ. ನಾ ಅಂದೆ ಸಾಕಪ್ಪ, ಸುಮ್ಮನೆ ಉಳ್ಳಾಗಡ್ಡಿ ಮತ್ತು ಶೇಂಗಾ ಎಲ್ಲ ಹಾಕಿ ಜಾಸ್ತಿ ಆಗುತ್ತೆ, ಮತ್ತು ಉಳಿತಂದ್ರೆ ವೇಸ್ಟ್ ಆಗುತ್ತೆ ಅಂತೇಳಿ ನೀವೇ ಹೇಳಿರಲಿಲ್ಲ. ಅದಕ್ಕೆ ಶೇಂಗಾ ಜಾಸ್ತಿ ಹಾಕತ್ತೀನಿ ಅಂತ ಹೇಳತ್ತಾನು. ನಿಂಬೆಹಣ್ಣೆ ಮತ್ತು ಇದು ಹಾಕಿದ್ಲಿ ಸಕ್ಕರೆದು ಬೇಡ. ಹೌದನ್ನ ಈಗ ನೀನ ಮಾಡ್ತಾನೆ ನಂಗಾಯ್ತು. ನಮ್ಮನ್ನು ಹೆಲ್ಪ್ ಮಾಡತ್ತಂದ್ರಿ, ಅವಲಕ್ಕಿ ಮಾಡಿಕೊಡ್ತಾನ ಅಂತ ಇವತ್ತು. ನಾವು ಅವಲಕ್ಕಿ ತಿನ್ನೋದು. ಅವಲಕ್ಕಿ ಮಾಡ್ತೀನಿ, ಉಪ್ಪಿಡ್ತೀನಿ. ಹಂಗೆ ಮಾಡೋದು. ಅವಲಕ್ಕಿ ಮಾಡಿದ ಮುಚ್ಚಿ ಮುಂಜಾನೆ ಎದ್ದು ತಿನ್ನಾಕ ಬರ್ತೈತಿ. ಈಗ ಉಪ್ಪಿಟ್ಟು ಮಾಡಿಕೊಡು. ಆಮೇಲೆ ನೀ ಹೆಂಗೆ ಮಾಡ್ತೀವಿ ಅವಲಕ್ಕಿ? ನಾ ಹೆಂಗೆ ಮಾಡ್ತೀನಿ? ಹೌದು, ನಾನು ಎಡಗೈಲೆ ಮಾಡ್ತೀನಿ. ಯಾರು ಹೇಳಿದ್ರು? ಹೌದು, ಅದು ಫ್ರಂಟ್ ಕ್ಯಾಮ್ರಾ ಒಳಗೆ ಮತ್ತು ಬ್ಯಾಕ್ ಕ್ಯಾಮ್ರಾ ಒಳಗೆ ಬೇರೆ ಕಾಣಿಸುತ್ತೆ. ಈಗ ಮತ್ತೆ ಎಣ್ಣೆ ಹೇಳಿದ್ರಲ್ರಿ ನಿಮ್ಗೆ ಚಹಾ ಮಾಡ್ಬೇಕಂತ ಹೇಳಿ ಯಾವಾಗ ಹೇಳಿದ್ನಿ ಹಾಲ. ಈಗ 8:30 ಇತ್ತಂದ್ರೆ ಇನ್ನು ಯಾವಾಗ ಚಹಾ ಕುಡಿಯೋದು? ಹೌದಲ್ಲ. ಇವತ್ತಿನ ರಾತ್ರಿ ಊಟಕ್ಕೆ ಬರೀ ಅವಲಕ್ಕಿ ತಿಂದು ಮನ್ಕೊಳ್ಳೋದು ಅಷ್ಟೇ. ರೊಟ್ಟಿ ಪಲ್ಯ ಮಾಡ್ತೀನಿ ಅಂದೆ ನಮ್ಮ ಮನು ಬೇಡ ಅಂತಂದ. ಮತ್ತೀಗ ಅರ್ಧ ಹೊಟ್ಟಿ ತಿಂತೀನ. ಈಗ ಒಂದು ಜಾಸ್ತಿ ಮಾಡಿ ಉಳಿತೈತಪ್ಪಿ ಅದಕ್ಕೆ. ಅದೇ ಬರಲಕ್ಕಿಲ್ಲ, ಮತ್ತು ಅದನ್ನ ಜಾಸ್ತಿ ಹೋಗಲ್ಲ ಅವಲಕ್ಕಿ. ನಾನಂತೂ ಒಂದು ಚೂರು ತಿಂತೀನಿ, ಅದಕ್ಕಂತ ಸ್ವಲ್ಪ ತೊಯ್ಸಿದ್ದು ನಾನು. ಆಯ್ತಾ, ಶಿರಾ ಮಾಡಿಕೊಡ್ತೀನಿ. ಹೊಟ್ಟೆ ತುಂಬಿಲ್ಲ ಅಂದ್ರೆ ನೀ ಶಿರಾ ಮಾಡ್ಕೊಂಡು ತಿನ್ನಾಕತ್ತಿ ನೀನು. ಸರಿ, ನಾ ಹಾಲು ಕಾಸಕ್ಕಿಟ್ಟು ಹೆಪ್ಪ ಹಚ್ತೀನಿ, ಮೊಸರು ಮಾಡ್ತೀನಿ. ಫೈನಲಿ ಅವಲಕ್ಕಿ ರೆಡಿ ಐತೆ ನೋಡ್ರಿ. ಇನ್ನು ಊಟ ಮಾಡೋದು. ಏನು ಮನು ನಂಗೆ ಕೊಟ್ಟಿಲ್ಲ? ನಾನು ಮಾಡಿದ್ದ, ನೀನು ಮಾಡಿಲ್ಲ. ಅದಕ್ಕೆ ಟೇಸ್ಟ್ ನೋಡೋಣ ಅಂತ. ಮಸ್ತ್ ಆಕೈತೆ. ಮನು ಯಾವಾಗಲೂ ಮಾಡ್ತಾನ್ರಿ ಅವಲಕ್ಕಿ ಉಪ್ಪಿಟ್ಟ ಎರಡೂ ಚಲೋ ಮಾಡ್ತಾನೋ. ತನು ಇದ್ರೆ ಪಾನಿಪುರಿ ಗೋಬಿ ಮಂಚೂರಿ ಚಲೋ ಮಾಡ್ತಾ. ಹಾಂ, ಬರ್ರಿ ಮನು ಮಾಡಿದ ಅವಲಕ್ಕಿ ತಿನ್ನೋಣಂತೆ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ ರೀ.